ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಪ್ರಿಯರೇ, ಯೇಸುವನ್ನು ಹಿಂಬಾಲಿಸಲು ಮೊದಲನೆಯದಾಗಿ ನಮಗೆ ಮನಸ್ಸಿರಬೇಕು. ಅದಕ್ಕಾಗಿ ಯೇಸು ಹೇಳ್ತಾರೆ, ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ. ಅವರ ಕರೆಗೆ ಸೇಳಲು ನಾವು ಒಂದು ಬೆಲೆ ಕೊಡಬೇಕು, ಬೆಲೆ ಕಟ್ಟಬೇಕು, ಕಾಸ್ಟ್ ಪೇಮೆಂಟ್ ಮಾಡಬೇಕು. ಇದು ಏನಾಗಿದೆ? ಮೊದಲನೇದಾಗಿ ನಾವು ನಮ್ಮನ್ನೇ ಪರಿತ್ಯಜಿಸಬೇಕು. ಎರಡನೇದಾಗಿ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನಾವೇ ಹೊತ್ತುಕೊಂಡು ಅವರನ್ನು ಹಿಂಬಾಲಿಸಬೇಕು. ಯೇಸುವನ್ನು ಹಿಂಬಾಲಿಸುವುದೆಂದರೆ ಯೇಸು ನನ್ನ ಪ್ರಭು ಎಂದು ಹೇಗೋ ಬದುಕೋದಲ್ಲ, ನಮಗೆ ಬೇಕಾದ ರೀತಿಯಲ್ಲಿ ಅಥವಾ ಈ ಲೋಕ ಹೇಳುವ ರೀತಿಯಲ್ಲಿ ಜೀವಿಸೋದಲ್ಲ. ಇಂದು ಲೋಕದಲ್ಲಿ ಅನೇಕರು ಯೇಸು ಭಕ್ತರಾಗಿದ್ದಾರೆ. ಅವರಿಗೆ ಯೇಸುವಿಂದ ಅನೇಕ ಆಶೀರ್ವಾದಗಳು, ರೋಗ ಸೌಖ್ಯ, ಸಮಾಧಾನ ದೊರಕಿದೆ. ದೇವರ ಪ್ರೀತಿಯ ಅರಿವು ಅವರಿಗಾಗಿದೆ. ಅದು ಒನ್ ಸೈಡೆಡ್ ಲವ್. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಎಂಬ ಅರಿವು ಅವರಿಗಿದೆ. ಬೇರೆ ಇಂದಿನ ವಾಚನದಲ್ಲಿ ಯೇಸು ಬಯಸೋದು ಆ ರೀತಿಯ ಪ್ರೀತಿಯಲ್ಲ, ಒನ್ ಸೈಡೆಡ್ ಲವ್ ಅಲ್ಲ. ಅದು ಭಕ್ತ ಆಗೋದಲ್ಲ, ಬದಲಾಗಿ ನಾವು ಶಿಷ್ಯರಾಗೋದನ್ನು ಯೇಸು ಬಯಸ್ತಾರೆ. ನಾವು ಅವರನ್ನು ಪ್ರೀತಿಸುವವರಾಗಬೇಕು. ಇದು ಟೂ ಸೈಡೆಡ್ ಲವ್. ಇಬ್ಬರು, ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ನಾನು ಯೇಸುವನ್ನು ಪ್ರೀತಿಸಬೇಕು. ಪ್ರಿಯರೇ, ಇಂದಿನ ವಾಚನದಲ್ಲಿ ನಾವು ನೋಡುವುದು ದೇವರನ್ನು ನಾವು ಪ್ರೀತಿ ಮಾಡೋದು ಹೇಗೆ ಅಂತ. ನಮ್ಮನ್ನು ದೇವರು ಯಾತಕ್ಕಾಗಿ ಉಂಟು ಮಾಡಿದ್ದಾರೆ ಎಂಬ ಸತ್ಯ ನಮಗೆ ತಿಳಿದ್ರೆ, ದೇವರ ಪ್ರೀತಿಯ ಆ ಶಿಲುಬೆ ಪ್ರೀತಿಯ ಅನುಭವ ಮತ್ತು ಗ್ರಹಿಕೆ ನಮಗಾದರೆ, ನಮಗೆ ಯೇಸುವನ್ನು ಪ್ರೀತಿಸಲು, ನಿತ್ಯ ಜೀವಕ್ಕಾಗಿ ಜೀವಿಸಲು, ನಮ್ಮನ್ನೇ ನಾವು ಪರಿತ್ಯಜಿಸಲು ಸಾಧ್ಯವಾಗುತ್ತದೆ. ಇಲ್ಲಿ ಯೇಸು ನಮ್ಮನ್ನು ಉಂಟು ಮಾಡಿರೋದು ಅವರಿಗಾಗಿ ನಾನು ಜೀವಿಸಬೇಕು, ನನ್ನನ್ನೇ ನಾನು ಪರಿತ್ಯಜಿಸುವುದಂತ ಹೇಳುವಾಗ ನನ್ನ ಚಿತ್ತ, ನನ್ನ ಇಷ್ಟ, ನನ್ನ ಸ್ವಾರ್ಥ, ನನ್ನ ಶರೀರ ಬಯಸುವ ಪಾಪದ ವ್ಯಾಮೋಹಗಳು, ಲೋಕದ ಆಸೆಗಳು, ನಿರೀಕ್ಷೆಗಳು ಪರಿತ್ಯಜಿಸೋದಾಗಿದೆ. ನಾನು ನನ್ನ ಮೇಲೆ, ನನ್ನ ಶಕ್ತಿ, ಜ್ಞಾನ, ತಲೆಂತಿನ ಮೇಲೆ ಡಿಪೆಂಡ್ ಆಗುವುದನ್ನು ಬಿಟ್ಟು ಯೇಸು ಕ್ರಿಸ್ತರನ್ನು ಪೂರ್ಣವಾಗಿ ಡಿಪೆಂಡ್ ಆಗೋದಾಗಿದೆ. ಅವರೇ ನನ್ನ ಶಕ್ತಿ, ಅವರೇ ನನ್ನ ಜ್ಞಾನ, ಅವರ ಚಿತ್ತ ನನ್ನಲ್ಲಿ ಆಗಲಿ, ಅವರ ಚಿತ್ತ ನೆರವೇರಲಿ. ನನ್ನ ಆಸೆ ಆಕಾಂಕ್ಷೆಗಳಿಗಿಂತ ಯೇಸು ಆಸೆ ಆಕಾಂಕ್ಷೆ ಪೂರೈಕೆ ಆಗಬೇಕು, ನನ್ನಿಂದ ಆಗಬೇಕು ಎಂಬ ಒಂದು ಅರಿವಿನಲ್ಲಿ ನಾವು ಜೀವಿಸ್ತೇವೆ ಮತ್ತು ನಾವು ಯಾವಾಗಲೂ ವಿಧೇಯ ಮಕ್ಕಳಾಗಿ ಈ ಲೋಕದಲ್ಲಿ ಪ್ರಜ್ವಲಿಸುತ್ತೇವೆ. ಈ ಸತ್ಯ ನಮಗೆ ಅರಿವಾದಾಗ ನಮ್ಮನ್ನೇ ಪರಿತ್ಯಜಿಸಲು ಸಾಧ್ಯವಾಗುತ್ತೆ. ಮತ್ತು ಈ ಪರಿತ್ಯಜಿಸುವುದು ಕೇವಲ ಒಂದು ದಿನ ಮಾತ್ರ ಅಲ್ಲ, ಇದು ದಿನಾಲೂ ಆಗಬೇಕು, ಯಾವಾಗಲೂ ನಮ್ಮಿಂದ ಆಗಬೇಕು. ಯಾಕಂತೇಳಿದರೆ ಈ ಶರೀರ ಈ ಲೋಕದಲ್ಲಿ ಇರುವ ತನಕ ಶರೀರ ಸುಖ ಬಯಸುತ್ತೆ. ಶರೀರವೇ ದೇವರಿಗೂ, ನಮ್ಮ ಸ್ವಭಾವವೇ ದೇವರಿಗೂ ನಮಗೂ ಶತ್ರುವಾಗಿದೆ. ದಿನನಿತ್ಯಲು ಪ್ರಿಯರೇ, ವಾಕ್ಯದ ಬೆಳಕಿನಲ್ಲಿ ನಾವು ಜೀವಿಸಬೇಕು. ವಾಕ್ಯ ಎಂಬ ಕನ್ನಡಿ ಮುಂದೆ ನಮ್ಮನ್ನೇ ನಾವು ಹೋಲಿಕೆ ಮಾಡಬೇಕು, ಪರಿಶೀಲಿಸಬೇಕು. ನನ್ನ ಪ್ರಾಣಾತ್ಮ ದೇಹದಿಂದ ಯೇಸು ವಾಕ್ಯದಂತೆ ನಾವು ಜೀವಿಸುತ್ತಿದ್ದೇವಾ? ಯೇಸುವನ್ನು ನಿಜವಾಗಿ ನಾವು ಇಂದು ಹಿಂಬಾಲಿಸುತ್ತಿದ್ದೇವಾ ಎಂದು ಪರಿಶೀಲಿಸಬೇಕು. ನಿಜವಾದ ನಾವು ಹಿಂಬಾಲಕರಾದರೆ ನಮ್ಮ ಜೀವಿತದ ಮುಖಾಂತರ ಅದು ಕಾಣಲ್ಪಡುತ್ತದೆ. ನಾವು ಯೇಸುವಿಗಾಗಿ ಸಾಕ್ಷಿಯಾಗಿರ್ತೇವೆ. ಲೌಕಿಕವಾದವುಗಳಿಗೆ ನಾವು ಒಲವು ತೋರುವುದಿಲ್ಲ, ಬದಲಾಗಿ ಸ್ವರ್ಗದ ವಿಷಯಗಳ ಕಡೆಗೆ ನಮ್ಮ ತಂದೆಯನ್ನು ಮೆಚ್ಚಿಸುವ ಆಸೆ ನಮ್ಮದಾಗಿರುತ್ತೆ. ನಮ್ಮಲ್ಲಿ ತಂದೆ ಅಥವಾ ಯೇಸು ಹೆಚ್ಚಾಗುತ್ತಾರೆ, ನಾವು ಅಳಿದು ಹೋಗ್ತೇವೆ. ನಮ್ಮ ಸ್ವಭಾವ, ನಮ್ಮ ಸ್ವಾರ್ಥ ದೂರವಾಗುತ್ತೆ. ನಮ್ಮಲ್ಲಿ ಪ್ರೀತಿ, ಕ್ಷಮೆ ಅಧಿಕವಾಗುತ್ತೆ. ಈ ಒಂದು ಯೇಸು ಸ್ವಭಾವಗಳು ಅಧಿಕವಾಗುತ್ತೆ ಮತ್ತು ಭೂಮಿಗಿಂತ ಅತ್ಯುನ್ನತ ಸೌಭಾಗ್ಯ ನನಗಾಗಿ ಕಾದಿದೆ. ಸ್ವರ್ಗದಲ್ಲಿ ಆ ಪಿತನ ಸಾನ್ನಿಧ್ಯದಲ್ಲಿ ನಾವು ಇರುವ ಮಹಿಮೆಯ ಆ ಸ್ಥಾನದಲ್ಲಿ ನಮಗೂ ಒಂದು ಪಾಲು ಇದೆ ಎಂಬ ಒಂದು ನಿರೀಕ್ಷೆಯ ಜೀವಿತ ಇದಾಗಿದೆ. ಹಾಗಾದರೆ ಪ್ರಿಯರೇ, ನಾವು ನಿಜವಾದ ಯೇಸು ಹಿಂಬಾಲಕರಾಗೋಣ. ಆಮೇನ್. ಪ್ರೈಸ್ ದ ಲಾರ್ಡ್.